ಕೇಂದ್ರ ಬಜೆಟ್ ದೇಶದ ಅಭಿವೃದ್ಧಿಗೆ ಪೂರಕ. ಪ್ರೊಫೆಸರ್ ಚಿಂತಾಮಣಿ. ಯಾವುದೇ ಮುಂಗಡ ಪತ್ರದಲ್ಲಿ ಲೋಪದೋಷ ಇದ್ದೇ ಇರುತ್ತದೆ. ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು 26-27ನೇ ವರ್ಷಕ್ಕಾಗಿ ಮಂಡಿಸಿದ ಮುಂಗಡ ಪತ್ರ ದೇಶದ ಅಭಿವೃದ್ಧಿಗೆ ಪೂರಕವಾಗಿದೆ ಎಂದು ಪ್ರೊಫೆಸರ್ ಚಿಂತಾಮಣಿ ಅಭಿಪ್ರಾಯಪಟ್ಟಿದ್ದಾರೆ. ನಗರದ ರೋಟರಿ ಭವನದಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ರೋಟರಿ ಸಂಸ್ಥೆಯು ಮಂಗಳವಾರದಂದು ವಿಶೇಷ ಸಭೆಯಲ್ಲಿ ಕೇಂದ್ರ ಮುಂಗಡ ಪತ್ರದ ವಿಷಯ ಕುರಿತು ಮಾತನಾಡಿದ ಅವರು, ಯಾವುದೇ ಬಜೆಟ್ನಲ್ಲಿ ಲೋಪದೋಷಗಳು ಇದ್ದೇ ಇರುತ್ತದೆ. ಸ್ವಾತಂತ್ರ್ಯ ಭಾರತದ ಮುಂಗಡ ಪತ್ರ ಇತಿಹಾಸವನ್ನು ತೆಗೆದುಕೊಂಡರೆ 1947ರ ನಂತರ ಸೆಪ್ಟೆಂಬರ್ ತಿಂಗಳಲ್ಲಿ ಅಂದಿನ ಹಣಕಾಸು ಮಂತ್ರಿ ಆರ್.ಕೆ. ಷಣ್ಮುಗಂ ಚೆಟ್ಟಿ ಅವರು ಪ್ರಥಮ ಮುಂಗಡ ಪತ್ರವನ್ನು ಮಂಡಿಸಿದ್ದಾರೆ. ಅದರ ಗಾತ್ರ 159 ಕೋಟಿ ರೂಪಾಯಿಗಳು ಮಾತ್ರ. ಎಂದರೆ 1967ರಿಂದ 68ರ ಮುಂಗಡ ಪತ್ರ ಗಾತ್ರ 4,751 ಕೋಟಿ ರೂಪಾಯಿಗಳು. ಈಗಿನ ಹಣಕಾಸನ್ನು ಮಂಡಿಸಿದ ಮುಂಗಡ ಪತ್ರದ ಗಾತ್ರ 53,65,315 ಕೋಟಿ ರೂಪಾಯಿ ಆಗಿದೆ. 165 ಕೋಟಿ ರೂಪಾಯಿಗಳಿಂದ ಕಡಿಮೆ ಇದ್ದ ಮುಂಗಡ ಪತ್ರ ಇವತ್ತು 53,65,000ಗಿಂತ ಹೆಚ್ಚು ಗಾತ್ರ ಹೋಗಿದೆ. ನಾವು ಈ ಅವಧಿಯಲ್ಲಿ ಅಭಿವೃದ್ಧಿ ಹೊಂದಿದ್ದೇವೆ. ದೇಶದಲ್ಲಿ ಸಾಕಷ್ಟು ಬದಲಾವಣೆಯಾಗಿದೆ. ಪ್ರಜಾಪ್ರಭುತ್ವ ಬಲವಾಗಿ ಬೇರೂರಿದೆ ಎಂದು ನಾವೆಲ್ಲರೂ ತಿಳಿದುಕೊಂಡಿದ್ದೇವೆ. ಬಡತನ ರೇಖೆ ಕೆಳಗಿರುವವರ ಸಂಖ್ಯೆ ಸುಮಾರು 40ರ ಮೇಲಿದ್ದಂತಹ ಈಗ ಕೇವಲ 12ರಿಂದ 14ರವರೆಗೂ ಬಡತನ ರೇಖೆ ಅಂದರೆ ಬಹಳ ಜನರನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಮೇಲೆ ತರಲಾಗಿದೆ ಎಂದರು. ನಮ್ಮ ಕೇಂದ್ರ ಹಣಕಾಸು ಮಂತ್ರಿಗಳು 53,65,000 ಕೋಟಿ ರೂಪಾಯಿಗಳ ಮುಂಗಡ ಪತ್ರ ಮಂಡಿಸಿದಾಗ ಅಭಿವೃದ್ಧಿಗಾಗಿ ಹಲವಾರು ಯೋಜನೆಗಳನ್ನು ರೂಪಿಸಿದ್ದಾರೆ. ಅದೇ ರೀತಿ ಸಂಪನ್ಮೂಲ ಕ್ರೋಢೀಕರಿಸಲು ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ದಾರೆ. ಬಹುಸಂಖ್ಯೆಯ ಜನರ ಮೇಲೆ ಹೊರೆಯಾಗದಂತೆ ಆದಾಯದ ತೆರಿಗೆಯನ್ನ ಬಹುತೇಕ ಏನೂ ಬದಲಾವಣೆ ಮಾಡಿಲ್ಲ. ಅಂತಾರಾಷ್ಟ್ರೀಯ ಹೂಡಿಕೆಗಳು, ವ್ಯಾಪಾರ, ವಿದೇಶಿ ವಿನಿಮಯ, ಮಾರುಕಟ್ಟೆಯಲ್ಲಿ ಭಾರತೀಯ ವಿತ್ತಿ, ಬೇರೆ ಬೇರೆ ಕರೆನ್ಸಿಗಳ ಖರೀದಿ, ಮಾರಾಟ, ವ್ಯವಹಾರ ಇವುಗಳ ಮೇಲೆ ವಿದೇಶಿಯರಿಗೆ ಭಾರತೀಯರಿಗೆ ಸ್ವಲ್ಪ ತೆರಿಗೆ ಬದಲಾವಣೆ ಮಾಡಿದ್ದಾರೆ. ಒಟ್ಟಾರೆ ತೆರಿಗೆ ಸಂಗ್ರಹ ಹೆಚ್ಚಿಸಲು ಪ್ರಯತ್ನ ಮಾಡಿದ್ದಾರೆ. ಇದು ದೇಶದ ಅಭಿವೃದ್ಧಿಗೆ ಪೂರಕವಾಗಿದೆ. ಯಾವುದೇ ಬಜೆಟ್ನಲ್ಲಿ ಲೋಪದೋಷ ಇದ್ದೇ ಇರುತ್ತದೆ ಎಂದು ಹೇಳಿದ್ದಾರೆ. ಅಧ್ಯಕ್ಷತೆ ವಹಿಸಿದ್ದ ರೋಟರಿ ಅಧ್ಯಕ್ಷ ಕಾಗಲವಾಡಿ ಚಂದ್ರು ಮಾತನಾಡಿ, ಪ್ರೊಫೆಸರ್ ಚಿಂತಾಮಣಿ ಅವರು ಕಳೆದ 55 ವರ್ಷಗಳಿಂದಲೂ ಬಜೆಟ್ ವಿಶ್ಲೇಷಣೆ ಕುರಿತು ಮಾಹಿತಿ ಕಾರ್ಯಕ್ರಮ ನಡೆಸಿಕೊಂಡು ಬಂದಿದ್ದಾರೆ ಎಂದರು. ಇದೇ ಸಂದರ್ಭದಲ್ಲಿ ಪ್ರೊಫೆಸರ್ ಚಿಂತಾಮಣಿ ಅವರನ್ನ ಸನ್ಮಾನಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಕಾರ್ಯದರ್ಶಿ ಕೆಂಪನಪುರ ಸಿದ್ದರಾಜು, ಪದಾಧಿಕಾರಿಗಳು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡನಾಯ್ಕ, ಪ್ರಜಾಪವ ಟಿವಿ, ಚಾಮರಾಜನಗರ. ಸುಪುತ್ರ ಪುನೀತ್ ರಾಜ್ 9ನೇ ತರಗತಿಯ ವಿದ್ಯಾರ್ಥಿ ಬಡತನದಿಂದ ಬಳಲುತ್ತಿದ್ದು, ಆ ವಿದ್ಯಾರ್ಥಿಗೆ ಆರ್ಥಿಕ ಸಹಾಯಕ್ಕೆ ಕಳೆದ ವಾರ ಮನವಿ ಮಾಡಿಕೊಂಡಾಗ ಕದಳಿ ವೇದಿಕೆಯ ಅಧ್ಯಕ್ಷರಾದ ವಸಂತಮ್ಮ ಮಾದೇವಪ್ಪ ಅವರು ಹಾಗೂ ಎಲ್ಲ ಪದಾಧಿಕಾರಿಗಳು ಆ ಹುಡುಗನಿಗೆ ನೆರವನ್ನ ಚಾಚಿ ಇವತ್ತು ಆ ಹುಡುಗನಿಗೆ ಸಹಾಯ ಮಾಡ್ತಾ ಇದ್ದಾರೆ. ಕದಳಿ ಮೇಲೆ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಆ ವಿದ್ಯಾರ್ಥಿಗೆ ಸಹಾಯ ಮಾಡಬೇಕು ಅಂತ. ನಿರ್ಮಲಾ ಸೀತಾರಾಮನ್ ಅವರು 2026-27ನೇ ವರ್ಷಕ್ಕಾಗಿ ಮಂಡಿಸಿದ ಮುಂಗಡ ಪತ್ರದ ವಿಷಯವಾಗಿ ಸಂಕ್ಷಿಪ್ತವಾಗಿ ಒಂದಿಷ್ಟು ವಿವರಗಳನ್ನು ಹೇಳ್ತೇನೆ. ನಮ್ಮ ಸ್ವತಂತ್ರ ಭಾರತದ ಮುಂಗಡ ಪತ್ರಗಳ ಇತಿಹಾಸವನ್ನು ತೆಗೆದುಕೊಂಡ್ರೆ 1947ರಲ್ಲಿ ಸ್ವಾತಂತ್ರ್ಯ ನಂತರ ಸೆಪ್ಟೆಂಬರ್ ತಿಂಗಳಲ್ಲಿ ಅಂದಿನ ಹಣಕಾಸು ಮಂತ್ರಿ ಷಣ್ಮುಗಂ ಚೆಟ್ಟಿಯಾರವರು ಮೊದಲ ಮುಂಗಡ ಪತ್ರವನ್ನು ಸ್ವತಂತ್ರ ಭಾರತದ ಲೋಕಸಭೆಯಲ್ಲಿ ಮಂಡಿಸಿದರು. ಅದರ ಗಾತ್ರ ಎಷ್ಟಿತ್ತು ಗೊತ್ತಾ ತಮಗೆ? ಈಗಾಗಲೇ ಎಷ್ಟು ಸಲ ಹೇಳಿರ್ತೀನಿ ನಾನು. 159 ಕೋಟಿ ರೂಪಾಯಿಗಳು ಮಾತ್ರ. ಭಾರತದ ಬಜೆಟ್ ಗಾತ್ರ 1947ರಲ್ಲಿ 159 ಕೋಟಿ ರೂಪಾಯಿಗಳು. ನಾನು BCom ಮುಕ್ತ ಹೊತ್ತಿಗೆ 1967-68ರ ಮುಂಗಡ ಪತ್ರದ ಗಾತ್ರ 4,751 ಕೋಟಿ ರೂಪಾಯಿಗಳು. 4,000 ಆಯಿತು. ಈಗ ನಮ್ಮ ಹಣಕಾಸು ಮಂತ್ರಿಗಳು ಮಂಡಿಸಿದ ಮುಂಗಡ ಪತ್ರದ ಗಾತ್ರ ಎಷ್ಟು ಅಂದರೆ
ಯು ಮೆ ನಾಟ್ ಬಿಲೀವ್ ಅಥವಾ ಓದಿರ್ತೀವಿ ಪತ್ರಿಕೆಗಳಲ್ಲಿ 53,65,115 ಕೋಟಿ. ಅಂದ್ರೆ 160 ಕೋಟಿ ರೂಪಾಯಿಗಳಿಗಿಂತ ಕಡಿಮೆ ಇದ್ದಂತ ಮುಂಗಡ ಪತ್ರ ಇವತ್ತು 53,65,000ಕ್ಕಿಂತ ಹೆಚ್ಚು ಗಾತ್ರಕ್ಕೆ ಹೋಗಿದೆ. ನಾವು ಈ ಅವಧಿಯಲ್ಲಿ ಅಭಿವೃದ್ಧಿ ಹೊಂದಿದ್ದೇವೆ, ಸಾಕಷ್ಟು ದೇಶದಲ್ಲಿ ಬದಲಾವಣೆ ಆಗಿದೆ, ಪ್ರಜಾಪ್ರಭುತ್ವ ಬಲವಾಗಿ ಬೇರೂರಿದೆ ಅಂತ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಬಡತನ ರೇಖೆಯ ಕೆಳಗಿರುವವರ ಸಂಖ್ಯೆ ಮೊದಲಿಗೆ ಸುಮಾರು 40ರ ಮೇಲಿದ್ದಂತಹದ್ದು ಈಗ ಕೇವಲ 12ರಿಂದ 14ರವರೆಗೂ ಇದೆ ಬಡತನ ರೇಖೆಯಲ್ಲಿ. ಅಂದರೆ ಬಹಳ ಜನರನ್ನ ಆರ್ಥಿಕವಾಗಿ ಸಾಮಾಜಿಕವಾಗಿ ಇಲ್ಲಿಯವರೆಗೆ ಮೇಲೆತ್ತಿದೆ. ನಮ್ಮ ಹಣಕಾಸು ಮಂತ್ರಿಗಳು ಈ 53,65,000 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿನ ಮುಂಗಡ ಪತ್ರವನ್ನು ಮಂಡಿಸಿದಾಗ ಅಭಿವೃದ್ಧಿಗಾಗಿ ಹಲವಾರು ಯೋಜನೆಗಳನ್ನು ರೂಪಿಸಿದ್ದಾರೆ. ಅದೇ ರೀತಿ ಸಂಪನ್ಮೂಲ ಕ್ರೋಢೀಕರಿಸಲು ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದಾರೆ. ಬಹುಸಂಖ್ಯೆಯ ಜನರ ಮೇಲೆ ಹೊರೆಯಾಗದಂತೆ ಆದಾಯ ತೆರಿಗೆಯನ್ನ ಬಹುತೇಕ ಏನೂ ಬದಲಾವಣೆ ಮಾಡಿಲ್ಲ. ಅಂತಾರಾಷ್ಟ್ರೀಯ ಹೂಡಿಕೆಗಳು, ಅಂತಾರಾಷ್ಟ್ರೀಯ ವ್ಯಾಪಾರ, ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಭಾರತದ ರೂಪಿ, ಬೇರೆ ಬೇರೆ ಕರೆನ್ಸಿಗಳನ್ನು ಖರೀದಿ ಮತ್ತು ಮಾರಾಟದ ವ್ಯವಹಾರ, ಇವುಗಳ ಮೇಲೆ ವಿದೇಶಿಯರಿಗೆ ಮತ್ತು ನಮಗೆ ಸ್ವಲ್ಪ ತೆರಿಗೆ ಬದಲಾವಣೆಗಳನ್ನು ಮಾಡಿದ್ದಾರೆ. ಅಂತೂ ಒಟ್ಟಾರೆ ತೆರಿಗೆ ಸಂಗ್ರಹ ಹೆಚ್ಚಾಗಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಇನ್ನೊಂದು ಮಹತ್ವದ ವಿಷಯನ ತಮಗೆ ಹೇಳೋದಂದ್ರೆ, ಸರ್ಕಾರದ ವೆಚ್ಚಗಳಲ್ಲಿ 2 ಭಾಗಗಳಿರ್ತವೆ. ಒಂದು ಹಿಂದಿನ ಸಾಲದ ಮೇಲಿನ ಬಡ್ಡಿಯೂ ಸೇರಿ ಸಂಬಳ, ಸಾರಿಗೆ, ದಿನನಿತ್ಯದ ವೆಚ್ಚ